ನನ್ನ ಮನೆನೇ ಹೋಗಿತ್ತು. ಮನೆನೇ ಇರ್ಲಿಲ್ಲ. ಮನೆನೇ ಸೀಸ್ ಆಗಿ ಪೂರ್ತಿ ಹೋಯ್ತು. 2-3 ಸತಿ ಆಯ್ತು. ಇಲ್ಲಿಗೆ ಬಂದ್ಮೇಲೆ ಅದು ರಿಟರ್ನ್ ನನಗೆ ಸಿಕ್ಕಿದೆ. ಇಲ್ಲಿ ಬಂದ್ ಮಾತ್ರ ಸಿಕ್ತು ಅಂತಲ್ಲ ಅಂತ ನಾನು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಕುಂತ್ಕೊಂಡ್ರೆ ಇಲ್ಲಿ ನಿಲ್ತಿರ್ಲಿಲ್ಲ, ಕಿರ್ಚ್ಕೊಂಡು ಓಡೋರು. ಓಕೆ, ಗಾಡಿ ಸಂಬಂಧ ಏನೋ ಆಗಿದೆ. ಏನೋ ಒಂದು ಎಂಥದ್ದು ಗೊತ್ತಿಲ್ಲ. ಆ ಟೈಪ್ ಆಗಿದ್ಮೇಲೆ ಸ್ವಾಮಿ ನನಗಿರ್ಲಿ ಅಂತ ವಹಿಸ್ಕೊಂಡ್ರು. ಒಪ್ಕೊಂಡ ಮೇಲೆ ಬರೀ ಒಂದು ನಿಂಬೆಹಣ್ಣು ಫಲದಲ್ಲೇ ನಮ್ಮ ಮಕ್ಕಳಿಗೆ ಹುಷಾರು ಮಾಡಿರು. ಖರ್ಚಂತ ಏನೋ ಮಾಡಿಸಿಲ್ಲ, ದುಡ್ಡು ಅಷ್ಟನ್ನಿ ಹೋಮ ಮಾಡಿಸಿ ಏನೇನು ಇಲ್ಲ. ಶನೇಶ್ವರ ಸ್ವಾಮಿಯವ್ರ ಮತ್ತು ಆಂಜನೇಯ ಸ್ವಾಮಿಯವ್ರ ಕೃಪೆಯಿಂದ ನನಗೆ ಊರಲ್ಲಿ ಮನೆ ಕಟ್ತಾ ಇದ್ದೀನಿ. ಮನೆಯದು ಇದಾಗಿದೆ. ಇಲ್ಲ, ನಡೆಯಕ್ಕೆ ಆಗಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ತಿರ್ಗಾಡ್ತಾ ಇದ್ದೀನಿ. ಈ ಕಷ್ಟ ಯಾರಿಗೂ ಬರಬಾರ್ದು ಅಂತ ಕಷ್ಟವನ್ನು ಹೊಡ್ಕೊಂಡ್ಬಿಟ್ಟಿದ್ದಾರೆ. ಅಂತ ಎಲ್ಲಾ ಕಷ್ಟ ಕಳೆದಿದ್ದು ಪರಮಾತ್ಮ ದೇವ್ರೆ ಭಗವಂತನೇ ಏನೊಂದು ಮಾಡಕ್ ಇವತ್ತು ಅವ್ನ ಇಲ್ದಲ್ಲೇ ನಾವು ಆಚೆ ಕಾಲಿಕ್ಕಲ್ಲ. ಮಗಳು ಸಹ ಇವತ್ತು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ. ಅವ್ರಿಗೆ ಕೆಲಸನೂ ಸಿಕ್ಸಿರೋ. ಆರೋಗ್ಯ ಸಮಸ್ಯೆ, ಹಾರ್ಟ್ ಆಪರೇಷನ್ ಮಾಡ್ಬೇಕು ಅಂತಲೇ ಹೇಳಿದ್ರು ಡಾಕ್ಟರ್ಗಳು. ಸೊ ಸ್ವಾಮಿ ಏನ್ ಹೇಳಿದ್ರು? ಬೇಡ ಅಂತ ಹೇಳಿದ್ರು. ಕಟ್ಲೆಗ್ ಬಾ, ಪೂಜೆಗೆ ಬಂದು ಹೋಗು, ನಡ್ಕೊಂಡು ನೀನು ಕ್ಲಿಯರ್ ಆಗುತ್ತೆ ಅಂತಲ್ಲ. ಅದೇ ತರ ಕ್ಲಿಯರ್ ಆಯ್ತು. ಒಳ್ಳೇದಾಗಿ ಹೇಳಿದಾರೆ. ಹಂಗೆ ಆಗಿದೆ ನಂದು. ಇವತ್ತು ನಾನು ಹೊಸ್ಕೊಂಡ್ ಮನೆಗಿದ್ದೀನಿ ಅಂದ್ರೆ ಯಾ ಕಡೆ ಇಲ್ಲ ಅಂದ್ರೆ ಒಬ್ರು ಒಂದ್ ಫೋನ್ ಮಾಡ್ತಾರೆ ನನಗೆ. ಇನ್ನೇನ್ ಹೇಳಿದ್ರು ಸ್ವಾಮಿ? ಮೊನ್ನೆ ನೀನು 6 ತಿಂಗಳು ಬಿಟ್ಟು ಕಾರ್ ತಗೊಂಡೇ ತಗೋತಿ ಅಂತ ಹೇಳಿದ್ರು. ಕಳ್ಕೊಂಡಿದ್ದೆ. ಮನೆ ಕಳ್ಕೊಳ ಸ್ಥಿತಿಲಿ ಇದ್ರಿ, ಅವ್ರಿಗೆ ಕಾರ್ ತಗಂತೀಯ ಅಂತ ನುಡಿದ್ರು. ಎಲ್ಲೂ ಹೋಗಲ್ಲ, ನಿಮ್ ಮನೆ ನಿಮ್ಗೆ ಸಿಕ್ಕತ್ತೆ ಅಂತ ಹೇಳಿ ನುಡಿದ್ರು. ಕಾರು ತಗೊಂತೀಯ ಅಂತ ಹೇಳಿದ್ರು. 6 ತಿಂಗಳಾಗಿ ತಗೋತೀಯ ಅಂತ ಹೇಳಿದ್ರು. ತಗೊಂಡು ಬಂದಿದ್ದೀನಿ. ದುಡ್ಡಿಂದೆಲ್ಲ ಏನಿಲ್ಲ ಇಲ್ಲಿ. ಈಗ 501, 1001 ಈ ತರದ್ ಯಾವ್ದು ಏನು ಕೇಳಿಲ್ಲ. ಯಾರಿಗೂ ತೊಂದ್ರೆ ಇಲ್ಲ, ಯಾರನ್ನೂ ಕೇಳಿಲ್ಲ. ಬರೀ ಒಂದ್ ನಿಂಬೆಹಣ್ಣಲ್ಲಿ ಕೆಲಸ ಆಗುತ್ತೆ. ನಿಂಬೆಹಣ್ಣಲ್ಲಿ ನಡೆದಿರೋದು. ಯಾಕಂದ್ರೆ ಇವತ್ತು ದೇವಸ್ಥಾನಗಳನ್ನ ಬಂಡವಾಳ ಮಾಡ್ಕೊಂಡಿದ್ದಾರೆ, ವ್ಯಾಪಾರ ಕ್ಷೇತ್ರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅದಿಲ್ಲ ಸ್ವಾಮಿ. ಅದು ಜನಕ್ಕೆ ಗೊತ್ತಾಗ್ಬೇಕು. ಈ ಕ್ಷೇತ್ರದಲ್ಲಿ ಮಾತ್ರ ₹1 ನಮಗ್ ಕೇಳಿಲ್ಲ. ಸ್ವಾಮಿಯವ್ರುವೆ ನಾನು ಇದೀನ್ ಕಣ ನಡಿಯ ಮುಂದೆ, ನೀನ್ ಏನ್ ಬೇಕು, ನಾ ಅಕ್ಕಿ ಕಾಳು ಒಂದ್ ನಿಂಬೆಹಣ್ಣು ಕೊಟ್ಟಿರೋದ್ ಬಿಟ್ರೆ ನಮ್ಗೇನು 10,000 ತಾಂಬ 5,000 ಅಂತ ಯಾವತ್ತೂ ಹೇಳಿಲ್ಲ ಭಗವಂತ. ಅಲ್ಲ, ಕಷ್ಟದಲ್ಲಿರೋರ್ಗೆ ಅದು ಇದು ಮಾಡಿಸಿ ಇನ್ನೂ ಕಷ್ಟ ಕೊಡ್ತಾರಲ್ಲ. ಅದೇ ರೀತಿಯಲ್ಲಿ ನಾನು ನನ್ನ ಮಗಳಿಗೆ ಕೆಲಸ ಸಿಕ್ಕಿರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅವ್ರಿಗೆ ಇನ್ನು 7ನೇ ಸೆಮಿಸ್ಟರ್ ಇದರಲ್ಲೇ ಅವ್ರಿಗೆ ಕೆಲಸ ಸಿಕ್ತು. ಈಗ ಕೆಲಸಕ್ಕೆ ಹೋಗ್ತಾಳೆ, ಮತ್ತೆ ಕಾಲೇಜಿಗೆ ಹೋಗ್ಕೊಂಡು ಈಗ ಮುಗಿತಾ ಮನೆದು ಹರಾಜಾಗಡ ಅಂತಾನೆ ಇದ್ ಮಾಡ್ಕೊಂಡು ಹರಾಜಾಗಿ ಹೊರಟೋಗುತ್ತೆ ಅಂತ ಸಿಕ್ಕದಲ್ಲ ನನ್ಗೆ ವಾಪಸ್ ಅಂತ ಇದ್ ಮಾಡಿದ್ದೆ. ಎಲ್ಲ ವಾಪಸ್ ನನಗೆ ಬಂತು. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬಂದಿರೋದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಂಪಾರಳ್ಳಿ ಅಂತಕ್ಕಂಥ ಪುಣ್ಯಕ್ಷೇತ್ರಕ್ಕೆ. ಈ ಕ್ಷೇತ್ರದ ಮಹಿಮೆ ಅಥವಾ ಇಲ್ಲಿಗೆ ಬಂದಿರತಕ್ಕಂಥ ಭಕ್ತಾದಿಗಳ ಕಷ್ಟಗಳು ಯಾವ ರೀತಿಯಲ್ಲ ಪರಿಹಾರ ಆಗಿದೆ ಇತ್ಯಾದಿಯನ್ನು ನೇರವಾಗಿ ಭಕ್ತರನ್ನೇ ಮಾತಾಡಿಸೋ ಮೂಲಕ ತಿಳ್ಕೊಳ್ಳೋಣ. ಇದು ಶ್ರೀ ಶನೇಶ್ವರರ ದೇವಾಲಯ. ಈ ಕಳೆದ ಕೆಲವು ವರ್ಷಗಳಿಂದ ಸಾಕಷ್ಟು ಪ್ರಸಿದ್ಧಿ ಹೊಂದೈತೆ. ನಂಬಿ ಬಂದ ಭಕ್ತರ ಕಷ್ಟಗಳೆಲ್ಲ ದೂರ ಆಗ್ತಾ ಇದೆ. ಅವರು ಬೇಡಿ ಬಂದಂಥ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಿದೆ. ಹಾಗಾಗಿ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬನ್ನಿ, ಸ್ವಾಮಿಯವರ ದರ್ಶನ ಮಾಡ್ಕೊಂಡ ನಂತರ ಭಕ್ತರ ಯಾರಿಗೆಲ್ಲ ಯಾವ ರೀತಿಯೆಲ್ಲ ಒಳಿತಾಗಿದೆ ಪ್ರತಿಯೊಂದು ಮಾತಾಡಿಸೋ ಪ್ರಯತ್ನ ಮಾಡೋಣ. ಕುಮಾರ ಶಕ್ತಿ ಅರ್ಥಂಚ ಮಂಗಳಂ ಪ್ರಣಮಾಮ್ಯಂ. ಓಂ ನೀಲಾಂಜನ ಸಮಾವಾಸಂ ಛಾಯಾಮಾರ್ತಾಂಡ ಸಂಭೂತಂ ಸಂವಾಮಿ ಶನೇಶ್ವರ. ದೀರ್ಘಪುತ್ರೋ ದೀರ್ಘದೇಹೋ ವಿಶಾಲಾಕ್ಷೋ ಶಿವಪ್ರಿಯ ಅಂದಾಚಾರ ಪ್ರಸನ್ನಾತ್ಮ ಪೀಡಾ ಮರದುಮೇಷಗೆ. ಓಂ ಖಾದ್ಯಂ ದಿವರ್ತಿ ಸಂಯುಕ್ತಂ ವಂದಿನ ಯೋಜಿತಂ ಮಯ ಸುಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ದಿವಿರಾಭ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮೆ. ಸಾಯಮಾಂಗಲ ಕಾತೋರ ದಿವ್ಯ ಜ್ಯೋತಿ ನಮೋಸ್ತುತೆ. ಶಾಂಗಾಯ ಸನದಾಯ ಸರ್ವಾಲಂಕಾರ ಭೂತಾಯ ವಿರಕ್ತರಾಮ ಶ್ರೀ ಶನೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ವಿರಕ್ತರಾಮ ಆಂಜನೇಯ ಸ್ವಾಮಿ ದೇವತಾ ಶ್ರೀರಾಮ ಆಂಜನೇಯ ಸ್ವಾಮಿ ದೇವತಾ ಸರ್ವೇಭ್ಯೋ ದೇವತಾಭ್ಯೋ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯ ಮಹಾವಿಧಿ ತವೋರಿ ಸರ್ವ ಪಾಪಾಗ್ರಂ ಪ್ರಣತೋಸ್ಮಿ ದಿವಾಗ್ರಹ ದಧಿ ಸಂಕ ತುಷಾರಾಜ್ಯ ಕ್ಷೀರೋ ಧಾರಣವ ಸಂಭವಂ ನಮಾಮಿ ಜಲಂ ಸೋಮಂ ಶಂಭೋ ಮುಕುಟಭೂಷಣಂ ಗರಣೀ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರ ಶಕ್ತಿ ಅರ್ಪಂಚ ಮಂಗಳಂ ಪ್ರಣಮಾಮ್ಯಹಂ. ಪಲಾಶ ಪುಷ್ಪ ಸಂಕಾಶಂ
प्रियंग कलि कश्याम रूपेण प्रतिमं पुरं सौम्य सौम्य गुणोपेतं संबुधं प्रणमाम्यहं देवानां च ऋषीणां च गुरुकाञ्चासंविदं बुद्धिर्बोधति लोकेशं नमामि बृहस्पति हिमकुंस गुणालाम्बा दैत्यानं परमं गुरुं सर्वशास्त्र प्रवक्तारं भार्गवं प्रणमाम्यहं नीलाञ्जन समाभासं रविपुत्रमिवागजं छायामार्ताण्ड सम्भूतं तम्नामि दिनेश्वरः दीर्घपुत्र दीर्घदेहो विशालाक्षो शिवप्रियः मंदाचार प्रसन्नात्मा भीड़ामृतमेशके दिनेश्वर स्वामी देवताभ्यो नमः अर्धकाय महावीर चंद्रादित्यादिवर्धनं किम्मिका जात संजातं तथाव प्रमाण्यहं चपुर 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 ಬೆಳಗದೈತೆ ನೋಡಿ ಚಪ್ಪುರ ಬೆಳಗದು ಚಪ್ಪುರ ಬೆಳಗದಿದೆಯಾ ಗುರುಗಳೇ ನಮಸ್ಕಾರ. ಹರಿ ಓಂ. ಯಾವೂರು ತಮ್ದು, ಏನ್ ಹೆಸರು? ನಮ್ದು ತಿಪ್ಟೂರು, ತಿಪ್ಪತ್ರ ಆಲೂರು ಅಂತ. ಆಲೂರು. ಹೀಗೆ ಕಾಲಕ್ರಮಣ ಶೇಖರಣ ಅವರು ಪರಿಚಯ ಆಯ್ತು. ಪರಿಚಯ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಮುಂಚೆಯಿಂದಲೂ ಪೂಜೆ ಮಾಡ್ಕೊಂಡು ಅಲ್ಲಿದ್ದು. ಅವಾಗ ಶೇಖರಣವ್ರು ಅಲ್ಲಿ ಬರೋಕ್ ಶುರುವಾಗ ಅವಾಗ ಸ್ವಾಮಿಯವರಲ್ಲಿ ಬರೋರು. ಸ್ವಾಮಿ ಅಲ್ಲಿ ಬಂದು ಇದನ್ನ ಮಾಡ್ಕೊಂಡು ಅವಾಗ ಅಲ್ಲಿ ಪೂಜೆ ಮಾಡೋದು ನೋಡಿ, ನೀನು ನನ್ನ ಸನ್ನಿಧಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು, ಬಂದು ಸೇವೆ ಮಾಡ್ಬೇಕು ಅಂತ ಸ್ವಾಮಿ. ಯಾವ ಆಂಜನೇಯ ನೀವ್ ಹೇಳಿದ್ದು? ರಂಗಾಪುರದ ಹತ್ರ ಆಂಜನೇಯ ಸ್ವಾಮಿ ಅದಿನ ಅದನ್ನ ನಾ ವಿಡಿಯೋ ಮಾಡಿದ್ಮೇಲೆ ಇವ್ರು ಅಲ್ಲಿಗೆ ಬಂದಿದ್ದು. ಬಂದಿದ್ರು. ನನ್ನ ವಿಡಿಯೋ ನೋಡ್ಕೊಂಡು ಸ್ವಾಮಿ ಕೇಳ್ಕೊಂಡು ಬಂದು ನಾನು ಇಲ್ಲಿ ಬಂದು ನೋಡಿದಾಗ ಸ್ವಾಮಿಯವರ ಪವಾಡ ಭಾರಿ ಅಗಾಧವಾಗಿತ್ತು. ಈ ಸ್ವಾಮಿ ಪವಾಡ ತುಂಬಾ ಅಗಾಧವಾಗಿದೆ. ನಮ್ಮಲ್ಲಿಂದಲೂ ನೋಡಿದಾಗ ಇಲ್ಲಿ ಬರ್ತಕ್ಕಂತ ಭಕ್ತರುಗಳು ಏನೇ ಕಷ್ಟದ ಅಂತ ಬಂದ್ರು ಸಹ 1 ವಾರ ಅಥವಾ 2 ವಾರದಲ್ಲಿ ಸ್ವಾಮಿ ಅವ್ರ ಕಷ್ಟ ಏನಿದ್ರು ಬಗೆಹರಿಸ್ತಾನೆ. ಮಕ್ಕಳಿಲ್ದವ್ರಿಗೆ ಅವರು ಒಂದು ನಿಂಬೆಹಣ್ಣಲ್ಲಿ ನಿಂಬೆಹಣ್ಣು ಕೊಟ್ಟು ಅವ್ರಿಗೆ ನೀರು ಹಾಕ್ಸಿ ಅವರು ಮಕ್ಕಳು ಫಲ ಕೊಡ್ತಾರೆ ಸ್ವಾಮಿಯವರು. ಆಮೇಲೆ ಮದುವೆ ಆಗದೆ ಇರ್ತಕ್ಕಂಥ ಎಷ್ಟೋ ವರ್ಷಗಳಿಂದ ಮದುವೆ ಆಗದೆ ಇರ್ತಕ್ಕಂಥ ಒಂದು ಗಂಡು ಮಕ್ಕಳೇ ಆಗಿರ್ಬೋದು, ಹೆಣ್ಮಕ್ಳೇ ಆಗಿರ್ಬೋದು, ಅವರಿಗೆ ಮದುವೆಯನ್ನು ಆಗ್ತಕ್ಕಂಥ ಒಂದು ಯೋಗವನ್ನು ಕಾಣಿಸ್ತಾರೆ. ಕಾಯಿಲೆ ಕಸಾಲೆಗಳು ಆಗಿರ್ತಕ್ಕಂಥವ್ರಿಗೆ ಆಸ್ಪತ್ರೆಗಳಲ್ಲಿ ಹುಷಾರಾಗದೇ ಇರ್ತಕ್ಕಂಥ ಎಷ್ಟೋ ಕಾಯಿಲೆಗಳನ್ನ ಈ ಸ್ವಾಮಿಯವರು ಹುಷಾರು ಮಾಡಿಕೊಟ್ಟಿದ್ದಾರೆ. ಮತ್ತೆ ಮನೆಗಳಲ್ಲಿ ಆಯುಧ್ಯ ಆಗಿರ್ಬೋದು, ಭೂತ ಪ್ರೇತ ಪಿಶಾಚಿಗಳದ್ದು ಏನೇ ತೊಂದರೆಗಳಿದ್ರು ಸಹ ಸ್ವಾಮಿಯವರು ಬಂದು ಅವ್ರಿಗೆ ಹೇಳಿ ಒಂದು ಮನೆಯಲ್ಲಿ ತಡೆ ಹೊಡಿಬೇಕು ಅಂತ ಹೇಳಿ ಶೇಖರಣ್ಣ ಅವ್ರ ಮೇಲೆ ಬಂದು ಅವ್ರಿಗೆ ಹೇಳಿಕೆಯಾಗಿ ಶೇಖರಣ್ಣ ಅವ್ರಿಗೆ ಅವ್ರ ಮನೆಗೆ ತಡೆ ಹೊಡೆದ್ ಬಂದ್ರೆ ಕ್ಷಣಾರ್ಧದಲ್ಲಿ ಅವ್ರದ್ದು ಏನೇ ಕಷ್ಟಗಳು ಭವರೋಗಗಳಿದ್ರು ಸಹ ಕ್ಷಣಾರ್ಧದಲ್ಲಿ ನಿವಾರಣೆಯಾಗಿ ಅವ್ರು ಇವತ್ತು ಸಮೃದ್ಧಿಯಾಗಿ ಭಕ್ತರುಗಳು ನಮ್ದು ಕಷ್ಟ ನಿವಾರಣೆ ಆಗಿದೆ ಅಂತ ಹೇಳಿ ಇಲ್ಲಿ ಖುಷಿಯಾಗಿ ಬಂದು ಹೇಳಿದ್ದಾರೆ. ಆ ಥರ ಪವಾಡಗಳು ಸ್ವಾಮಿದು ಪವಾಡಗಳು ನಡೆದಿವೆ. ಇನ್ನೂ ಏನಾದ್ರು ತೊಂದರೆಗಳು ದೊಡ್ಡ ತೊಂದರೆಗಳಿದ್ರೆ ಹೋಮದ್ದು ಇದನ್ನ ಹೇಳ್ತಾರೆ ಅವ್ರಿಗೆ ಏನ್ ಸಮಸ್ಯೆ ಇದೆ, ಸಂತಾನದ ಸಮಸ್ಯೆ ಇದೆಯೋ ಅಥವಾ ಯಾವ್ದಾದ್ರು ಗ್ರಹ ದೋಷದ್ದಿದೆಯೋ, ಯಾವುದೇ ತೊಂದರೆ ಇದ್ರು ಆ ಥರ ಒಂದು ಹೋಮ ಮಾಡಂತೇಳಿ ಹೋಮ ಮಾಡಿಸ್ತಾರೆ. ಹೋಮ ಮಾಡಿಸಿದ್ರೆ ಅವ್ರಿಗೆ 48 ದಿನದೊಳಗೆ ಅವ್ರು ಏನೇ ಕಷ್ಟ ಇದ್ರು ಸಹ ಎಲ್ಲ ಬಗೆಹರಿಯುತ್ತೆ. ಇವತ್ತು ಒಂದು ಸಂತಾನ ಸಂಬಂಧಪಟ್ಟಿದ್ದಿತ್ತು, ಅವ್ರಿಗೆ ಸಂತಾನದ ಇದನ್ನು ಹೇಳಿದ್ರು ಕೂತ್ಕೊಳ್ಳಿ ಅಂತ. ಈಗ ಅವ್ರಿಗೆ ಸಂತಾನದ ಏನೇ ತೊಂದರೆದು ನಿವಾರಣೆಯಾಗಿ ಮುಂದೆ ಸಂತಾನದ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ, ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಥರ ಎಷ್ಟೋ ಹೆಣ್ಮಕ್ಳುಗಳಿಗೆ ಮಕ್ಕಳಾಗದೇ ಇರೋರಿಗೆ ಸ್ವಾಮಿಯವರು ಒಂದು ವಾರ ಒಂದು ನಿಂಬೆಹಣ್ಣು ಕೊಟ್ಟ ಒಂದು ತಿಂಗಳೊಳಗೆ ಅವ್ರಿಗೆ 3 ತಿಂಗಳೊಳಗೆ ಅವ್ರಿಗೆ ಮಕ್ಕಳು ಫಲ ಎಲ್ಲ ಕೊಟ್ಟಿದ್ದಾರೆ. ಆ ಥರ ಪವಾಡಗಳು ನಡೆದಿದೆ ಸ್ವಾಮಿಯವ್ರದ್ದು. ಭಾರಿ ಶಕ್ತಿವಂತ ಸ್ವಾಮಿಯವರು ಶನೇಶ್ವರ ಸ್ವಾಮಿಯವರು. ಎಲ್ಲ ಕೆಲಸಗಳು ಆಗುತ್ತೆ. ಮನೆ ಮಠ ಇಲ್ದವ್ರಿಗೆಲ್ಲ ಮನೆ ಮಠದ್ದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಂಬಿ ಬಂದವ್ರನ್ನ ಬರೀ ಕೈಯಲ್ಲಿ ಬಂದವ್ರನ್ನ ಯಾವತ್ತೂ ಸ್ವಾಮಿಯವರು ಕಳಿಸಿಲ್ಲ, ಬೇಜಾರು ಮಾಡಿ ಕಳಿಸಿಲ್ಲ, ಖುಷಿಯಾಗಿ ಹೋಗೋ ತರ ಸ್ವಾಮಿಯವರು ಇದು ಮಾಡಿ. ನಿಮ್ಮ ಅನುಭವದಲ್ಲಿ ಎಲ್ಲೆಲ್ಲಿಂದ ಬರ್ತಿದ್ದಾರೆ ಇಲ್ಲಿಗೆ? ಸ್ವಾಮಿ ಬೆಂಗಳೂರು, ಹೆಚ್ಚುಕಮ್ಮಿ ಭದ್ರಾವತಿ, ದಾವಣಗೆರೆ, ಶಿವಮೊಗ್ಗ ಎಲ್ಲಾ ಕಡೆಯಿಂದ ದೂರದಲ್ಲಿ ಎಲ್ಲ ಸುತ್ತ 4 ದಿಕ್ಕು ಏನಿದೆ, 4 ದಿಕ್ಕಿಂದ ಎಲ್ಲಾ ಕಡೆಯಿಂದಲೂ ಭಕ್ತರುಗಳು ಬರ್ತಾ ಇದ್ದಾರೆ. ಪ್ರತಿ ಅಮಾವಾಸ್ಯೆನಲ್ಲಿ ಸೋಮವಾರ, ಶನಿವಾರ ಹೇಳಿಕೆ ಆಗುತ್ತೆ ಸ್ವಾಮಿ ಅವ್ರದ್ದು. ಅದೇ ಅವಾಗ ಬಂದು ಹೇಳಿಕೆ. ಎಷ್ಟು ಗಂಟೆಯಿಂದ ಈಗ ಅಮಾವಾಸ್ಯೆನಲ್ಲಿ ಸಂಜೆ ಈಗ ಶುರುವಾದ್ರೆ ಈ ಪೂಜೆ ಆದ್ರೆ ಸುಮಾರು 12 ಗಂಟೆಗೆ ಹೇಳಿಕೆ ಸ್ಟಾರ್ಟ್ ಆಗುತ್ತೆ. 12 ಗಂಟೆಯಿಂದ ಬೆಳಕರೆ ತನಕ ಹೇಳಿಕೆ ಮಾಡ್ತಾರೆ. ಜನ ಖಾಲಿ ಆಗೋ ತನಕ ಹೇಳಿಕೆ ಮಾಡ್ತಾರೆ. ಪೀಠದಲ್ಲೂ ಸ್ವಾಮಿಯವ್ರು ಬರ್ತಾರೆ, ಮತ್ತೆ ಶೇಖರಣವ್ರ ಮೇಲೂ ಸ್ವಾಮಿಯವ್ರು ಬರ್ತಾರೆ. ಬಂದ್ರೆ ಇನ್ನ ಭಕ್ತಾದಿಗಳು ಎಲ್ಲರೂ ಹೇಳಿಕೆ ಮುಗಿಯೋ ತನಕ ಮತ್ತೆ ಹೋಗಲ್ಲ, ಪೂರ್ತಿ ಹೇಳಿಕೆ ಮಾಡಿ ಇದನ್ನ ಮಾಡ್ತಾರೆ. ಸೋಮವಾರದ ದಿನ ಶೇಖರಣವ್ರ ಮೇಲೆ ಬರ್ತಾರೆ. ಸೋಮವಾರ ಸಂಜೆ ಒಂದು 7-7:15 ಸ್ಟಾರ್ಟ್ ಆದರೆ 10-10:30 11 ಗಂಟೆ ತನಕ ಹೇಳಿಕೆ ಮಾಡ್ತಾರೆ ಸೋಮವಾರ. ಶನಿವಾರದ ದಿನ ಬೆಳಗ್ಗೆ 10 ಗಂಟೆ ಪೂಜೆ ಮುಗಿಸ್ಕೊಂಡು 10 ಗಂಟೆ ಶುರು ಮಾಡಿದ್ರೆ 2:30-3 ಗಂಟೆ ತನಕ ಶನಿವಾರ ಹೇಳಿಕೆ ಆಗುತ್ತೆ.
ಅವ್ರದ್ದು ಏನೇ ಕಷ್ಟಗಳಿದ್ರು ಏನೇ ತೊಂದರೆಗಳಿದ್ರು ಸ್ವಾಮಿಯವರು ಒಂದು ನಿಂಬೆ ಹಣ್ಣಲ್ಲಿ ಅವ್ರದ್ದು ಏನೇ ಕಷ್ಟ ಇದ್ರು ಎಲ್ಲ ನಿವಾರಣೆ ಮಾಡ್ಕೊಡ್ತಾರೆ. ಎಲ್ಲ ಕಷ್ಟಗಳು ನಿವಾರಣೆ ಆಗಿ ಭಕ್ತರುಗಳು ಬರ್ತಕ್ಕಂಥ ಭಕ್ತರುಗಳೆಲ್ಲ ಸಮೃದ್ಧಿಯಾಗಿ ನಾವು ಸುಖವಾಗಿದ್ದೀವಿ ಅಂತ ಬಂದು ಹೇಳ್ತಾ ಇದ್ದಾರೆ. ಇದೆಲ್ಲ ನೀವು ನೋಡ್ಕೊಂಡ್ ಬಂದ್ರಿ? ಕಳೆದ ಎಷ್ಟು 1 ವರ್ಷ ಆಯ್ತಾ ನೀವು ಇಲ್ಲಿ ನಾನು ಇಲ್ಲಿ ಬಂದು ಒಂದ್ 3-4 ವರ್ಷ ಆಯ್ತು. ಅವಾಗಿಂದಲೂ 4 ವರ್ಷದಿಂದಲೂ ನಿಮ್ಗೂ ಚೆನ್ನಾಗಿದೆ? ನನಗೂ ಎಲ್ಲ 4 ಭಾಗದಲ್ಲೂ ಎಲ್ಲ ಚೆನ್ನಾಗಿ ಬಂದು ಮಾಡ್ಕೊಟ್ಟಿದ್ದಾರೆ. ನನಗೆ ಮುಂಚೆಯಿಂದಲೂ ಮನೆ ಇರಲಿಲ್ಲ. ಮನೆ ಅವಾಗ ಇಲ್ಲಿ ಬಂದ್ಮೇಲೆ ಇದಾದ್ಮೇಲೆ ಸ್ವಾಮಿಯವರು ಚನ್ನೇಶ್ವರ ಸ್ವಾಮಿಯವರು ಮತ್ತು ಆಂಜನೇಯ ಸ್ವಾಮಿಯವ್ರ ಕೃಪೆಯಿಂದ ನನಗೆ ಊರಲ್ಲಿ ಮನೆ ಕಟ್ತಾ ಇದ್ದೀನಿ. ಮನೆ ಇದಾಗಿದೆ. ಆಮೇಲೆ ಇವ್ರದೇ ಅನುಗ್ರಹ ಅಂತೀರಿ? ಇವ್ರದೇ ಅನುಗ್ರಹ ಸ್ವಾಮಿಯವ್ರದೇ. ಅದಕ್ಕೆ ಮುಂಚೆ ಹೇಳಿದ್ರ ಆಗುತ್ತೆ ಅಂತ? ಅದ್ರ ಮುಂಚೆಲ್ಲ ಹೇಳಿದ್ರು ಸ್ವಾಮಿಯವರು. ಅದಕ್ಕಿಂತ ಮುಂಚೆ ಯಾಕೆ ಇಲ್ಲಿ ಬಂದು ಕಾಲಿಟ್ಟಿದೆಯಲ್ವಾ ನನಗಿರ್ಲಿ ಅಂತ ಹೇಳಿ ನಾನು ಆಂಜನೇಯ ಸ್ವಾಮಿ ಸೇವೆ ಪೂಜೆ ಮಾಡ್ತಿದ್ದೆ. ಅವನು ಇದ್ದಾನೆ, ಅವನು ನಾನು ಇದ್ದು ನಿನ್ ಕಷ್ಟಗಳು ನೀರು ಕೊಡ್ತೀವಿ ಅಂತ ಹೇಳಿ ಅವರಿಬ್ರು ಸೇರಿ ಮಾತಾಡ್ಕೊಂಡು ಇವತ್ತು ನನ್ನ ಎಲ್ಲಾ ಕಷ್ಟಗಳನ್ನು ನಿವಾರಣೆ ಮಾಡಿ ಎಲ್ಲದರಲ್ಲೂ ಒಳ್ಳೇದು ಮಾಡಿದ್ದಾರೆ. ನನ್ನ ಮಗಳು ಸಹ ಇವತ್ತು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ. ಅವ್ರಿಗೆ ಕೆಲಸನೂ ಸಿಕ್ಸಿರೋ ಮಾಡ್ಕೊಂಡು ಅದೆಲ್ಲ ಹೇಳ್ತಾ ಹೋದ್ರ ಈ ತರ ಓದ್ತಾರೆ, ಚೆನ್ನಾಗಿ ಓದ್ತಾರೆ, ಕೆಲಸ ಸಿಗುತ್ತೆ. ನಾನು ನನ್ನ ಮಗಳ ಬಗ್ಗೆ ಏನಾದ್ರು ಕೇಳಿದ್ರೆ ನನ್ನ ಮಗಳು ಈ ತರ ಓದ್ತಿ ಹೇಳ್ಕಣಪ್ಪ, ಬೆಂಗಳೂರು ಓದ್ತಿ ಹೇಳಂದ್ರೆ ಇನ್ಯಾಕೆ ಯೋಚನೆ ಮಾಡ್ತೀಯಾ, ನಾನು ನನ್ನ ತಮ್ಮ ಇದೀವಿ, ನಾವೆಲ್ಲ ನಿನ್ಗೆ ಒಳ್ಳೇದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ನಾನು ನನ್ನ ಮಗಳಿಗೆ ಕೆಲಸ ಸಿಕ್ಕಿರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅವ್ರಿಗೆ ಇನ್ನು 7ನೇ ಸೆಮಿಸ್ಟರ್ ಇದ್ರಲ್ಲೇ ಅವ್ರಿಗೆ ಕೆಲಸ ಸಿಕ್ತು. ಈಗ ಕೆಲಸಕ್ಕೂ ಹೋಗ್ತಿದ್ದಾಳೆ, ಮತ್ತೆ ಕಾಲೇಜಿಗೆ ಹೋಗ್ಕೊಂಡು ಈಗ ಇದು ಮಾಡ್ತಾ ಇದ್ದಾಳೆ. ಮುಂದಿನ ಏನಾದ್ರು ನನ್ನ ಜವಾಬ್ದಾರಿ ಇನ್ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳ್ತಾರೆ. ಯಾವುದೇ ಕೇಳ್ಕೊಂಡ್ರು ನೀವು ಬಂದು ಸೇವೆ ಮಾಡ್ತಾ ಇದ್ದೀರಾ, ನಾವಿದೀವಿ, ನಾವು ಒಳ್ಳೇದು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನನಗೂ ಸಹ ಯಾವುದು ಎಳ್ಳು ಮನೆಯಷ್ಟು ತೊಂದರೆ ಇಲ್ಲ. ಯಾವುದೇ ಒಂದು ತೊಂದರೆ ಬಂದು ಸಹ ಕ್ಷಣಾರ್ಧದಲ್ಲಿ ಅವ್ರ ಹೆಸರು ಹೇಳಿದ್ರೆಲ್ಲ ನಿವಾರಣೆ ಆಗೋಗುತ್ತೆ. ನಮಸ್ಕಾರ. ನಮಸ್ಕಾರ. ಯಾವ ನಿಮ್ದು? ಕಂಪಾರಳ್ಳಿ. ನಿಮ್ಗೆ ಸ್ವಾಮಿಯ ಕುರಿತು ಏನೆಲ್ಲ ಅನುಭವಗಳಾಗಿದೆ ನಿಮ್ಮ ಜೀವನದಲ್ಲಿ? ನಮ್ಮ ಜೀವನದಲ್ಲಿ ಇಲ್ಲೇ ಸುಮಾರು ನಡೀತಾ ಇತ್ತು ಅವಾಗ. ಉದ್ಭವಮೂರ್ತಿ ಅಂದರೆ ಸುಮಾರು ನಮ್ಮ ಚಿಕ್ಕಡೂರಿನಿಂದಲೂ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸ್ವಾಮಿ ತುಂಬಾ ಪ್ರಬುದ್ಧಮಾನಕ್ಕೆ ಬರ್ತಿದ್ದಾರೆ. ಓಕೆ ಸರ್, ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು? ದೇವರಾಜ್. ಯಾವ ಊರು? ನಮ್ದು ಅಬಕನಹಳ್ಳಿ. ಎಲ್ಲಿ ಬರುತ್ತೆ ಅದು? ಇಲ್ಲಿ ಕಬ್ಳಿ ಪಕ್ಕ. ಓಕೆ, ಅದು ತಿಪ್ಪೂರು ತಾಲೂಕೆ? ತುರುವೇಕೆರೆ ತಾಲೂಕು. ತುರುವೇಕೆರೆ ತಾಲೂಕು. ನೀವು ಇಲ್ಲಿಗೆ ಯಾವಾಗಿಂದ ಬರ್ತಿರೋದು? ನಾನು 1 ಇಯರ್ ಆಯ್ತು. ನಿಮ್ಗೆ ಏನಾದ್ರು ಪವಾಡಗಳ ತರ ಏನಾರು ಆಗಿದೆ? ಪವಾಡ ಆಗಿದೆ. ಹೇಳ್ಬೋದಾ? ಹೇಳ್ಬೋದು, ಹೇಳಿ. ನನ್ನ ಮನೆನೇ ಹೋಗಿತ್ತು. ಮನೆನೇ ಇರ್ಲಿಲ್ಲ? ಮನೆನೇ ಸೀಸ್ ಆಗಿ ಪೂರ್ತಿ ಹೋಯ್ತು. 2-3 ಸತಿ ಆಯ್ತು. ಇಲ್ಲಿಗೆ ಬಂದ್ಮೇಲೆ ಅದು ರಿಟರ್ನ್ ನನಗೆ ಸಿಕ್ಕಿದೆ. ಬರೀ ಇಲ್ಲಿ ಬಂದ್ ಮಾತ್ರ ಸಿಕ್ತು ಅಂತಲ್ಲ? ಅಂತ ನಾನು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಭಗವಂತ ಸೇವೆಯಿಂದ ನನಗೆ ಒಳ್ಳೇದಾಗಿದೆ. ನೋಡಿ, ಮನೆನೇ ಕಳ್ಕೊಂಡಿದ್ರಂತೆ, ಮನೆ ಸಿಕ್ಕಿದೆ. ಅದು ಯಾವ ಟೈಪ್ ಸಿಕ್ತು ಅನ್ನೋದು ಹೇಳ್ಬೋದಾ? ಏನಾಗಿತ್ತು, ಹೆಂಗಾಯ್ತು? ಸೀಸ್ ಆಗಿತ್ತು, ಬ್ಯಾಂಕ್ ಪೂರ್ತಿ ನಾನು ಇದು ಮಾಡಿದ್ರು. ಅದು ಬೇರೆ ಕಡೆಯಿಂದ ಬಂದು ನನಗೆ ಅಲ್ಲೇ ಇರ್ಲಿಕ್ಕೆ ಇದು ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ನೀವು ಕಳ್ಕೊಂಡಿದ್ರಿ ಅಂತ ನೀವು ಅಲ್ಲೇ ಫಿಕ್ಸ್ ಆಗಿದ್ರಿ? ಫಿಕ್ಸ್ ಆಗಿದ್ದು, ಮನೇನೆ ಇಲ್ಲ ನನಗೆ. ನಾನು ಕೇಳ್ಪಟ್ಟಂಗೆ ಸ್ವಾಮಿ ಏನೋ ಇಲ್ಲ ಅದೇ ಮನೆ ಇರಿಸ್ತೀನಿ ಅಂತ ಹೇಳಿದ್ರೆ ಅದೇ ಮನೆ ವಾಪಸ್ ನಿನ್ಗೆ ಏನಂತ ಹೇಳಿಕೆ ಆಗಿತ್ತು, ಅದೇ ಹೇಳ್ಬೋದಾ? ಎಷ್ಟೇ ಹೋದ್ರು ನಾನು ಕೊಡ್ತೀನಿ ಅದೇ ಮನೆ ಅಂತ ಹೇಳಿದ್ರು. ನಿಮ್ಗೆ ಸ್ವಾಮಿ ಹೇಳಿದ್ಮೇಲೆ ನಂಬಿಕೆ ಬಂತ? ಇಲ್ಲ, ನಂಬಿಕೆ ಇದೆ ನನಗೆ. ಅಲ್ಲ, ಈಗ ನಂಬಿಕೆ ಬಂತು? ಇಲ್ಲ, ಸ್ವಾಮಿ ಹೇಳಿದ್ಮೇಲೆ ನಂಬಿಕೆ ಇದೆ. ನಾವು ಸ್ವಾಮಿ ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಅದೇ ಹೆಚ್ಚು ಕಮ್ಮಿ ನಾನು 22 ವರ್ಷದಿಂದ ನಾನು ಸ್ವಾಮಿ ನಂಬಿ ಅದೇ ಮನೇಲಿ ಇದ್ದೀರಾ ಈಗ? ಈಗ ಅದೇ ಮನೇಲಿ ಇದ್ದೀನಿ. ನಿಮ್ಗೆ ನಂಬಿಕೆ ಇರ್ಲಿಲ್ಲ ಅಂದ್ರೆ ಆ ಮನೇಲಿ ಇರ್ತೀವಿ, ಮುಗಿತ ಮನೆದು ಹರಾಜಾಗಡ ಅಂತಾನೆ ಇದ್ ಮಾಡ್ಕೊಂಡಿದ್ದೆ. ಹರಾಜಾಗಿ ಹೊರಟೋಗುತ್ತೆ ಅಂತ ಸಿಕ್ಕದಲ್ಲ ನನ್ಗೆ ವಾಪಸ್ ಅಂತ ಇದ್ ಮಾಡಿದ್ದೆ. ಎಲ್ಲ ವಾಪಸ್ ನನಗೆ ಬಂತು. ಬೇರೆಯವ್ರ ಕಡೆಯಿಂದ ಯಾರೋ ಅದು ತಗೊಂಡಿದ್ದಾರೆ, ತಗೊಂಡ್ರು ಅವರು ನನಗೆ ಕೊಟ್ಟಿದ್ದಾರೆ. ನೀನೇ ಇರ್ಬೇಕು ಅಂತ. ಯಾರು ಇಲ್ಲ, ಅಕ್ಕನ ಮಗನೇ ತಗೊಂಡಿದ್ದಾನೆ. ಅವ್ನು ನೀನೇ ಇರ್ಬೇಕು ಮಮ್ಮ ಅಂತ ಹೇಳಿದಾನೆ. ಅಲ್ಲೇ ಇದ್ದೀನಿ. ಒಟ್ಟಿದ್ ಮಿರಾಕಲ್ ನಿಮ್ಗೆ? ಮಿರಾಕಲ್. ಇನ್ನೇನ್ ಹೇಳಿದ್ರು ಸ್ವಾಮಿ? ಮೊನ್ನೆ ನೀನು 6 ತಿಂಗಳು ಬಿಟ್ಟು ಕಾರ್ ತಗೋತೀಯ ಅಂತ ಹೇಳಿದ್ರು. ಕಾರ್ ಕಳ್ಕೊಂಡಿದ್ದೆ. ಮನೆ ಕಳ್ಕೊಳ ಸ್ಥಿತಿಲಿ ಇದ್ರಿ, ಅವ್ರಿಗೆ ಕಾರ್ ತಗಂತೀಯ ಅಂತ ನೋಡಿದ್ರು? ನುಡ್ದಿದ್ರು. ಎಲ್ಲೂ ಹೋಗಲ್ಲ, ನಿನ್ ಮನೆ ನಿನ್ಗೆ ಸಿಕ್ಕತ್ತೆ ಅಂತ ಹೇಳಿ ನುಡ್ದಿದ್ರು. ಕಾರು ತಗೊಂತೀಯ ಅಂತ ಹೇಳಿದ್ರು. 6 ತಿಂಗಳಾಗಿ ತಗೋತೀಯ ಅಂತ ಹೇಳಿದ್ರು. ತಗೊಂಡು ಬಂದು ಇದೀನಿ. ಆಯ್ತು, ಕಾರು ತಗೊಂಡ್ರಿ? 6 ತಿಂಗಳಾಯ್ತು, ತಗೊಂಡು ಇದ್ದೀನಿ ಈಗ. ಒಟ್ಟು ಸ್ವಾಮಿಯ ನಂಬಿದ್ಮೇಲೆ ಎಲ್ಲ ಒಳ್ಳೇದಾಗಿದೆ. ಎಲ್ಲ ಒಳ್ಳೇದಾಗಿದೆ. ಮಿರಾಕಲ್ ಸ್ವಾಮಿ ನಂಬಿದ್ದು. ಹೌದಾ? ಇದು ಮಿರಾಕಲ್ ಅಲ್ವಾ? ಮಿರಾಕಲ್ ಇದು. ಹರಾಜಿಗೆ ಬಂದಿದ್ ಮನೆ ಉಳಿದಿದೆ, ಅದೇ ಮನೇಲಿ ಇದೀರಿ, ಕಾರ್ ತಗೊಂಡಿದ್ದೀರಿ. ತಗೊಂಡಿದ್ದೀನಿ. ಅಂದ್ರೆ ಅವ್ರು ಹೇಳಿಕೆ ಕೊಟ್ಟಾಗ ನಿಮ್ಗೆ ನಂಬಕ್ ಆಗ್ಲಿಲ್ಲ? ನಂಬಿಕೆ ಆಗಿರ್ಲಿಲ್ಲ. ಹರಾಜಿಗೆ ಬಂದಿದೆ, ಕಾರ್ ತಗಂತೀಯ ಅಂತಿದಾರೆ ಅನ್ನುವಾಗ ಹೆಂಗ್ ನಂಬ್ತೀರಾ? ನಂಬಕ್ಕೆ ಆಗಿರ್ಲಿಲ್ಲ. ಅಂದ್ರೆ ನಡೆಯಕ್ಕೆ ಆಗಲ್ಲ ಅನ್ನೋ ಸ್ಥಿತಿಲಿ ಇದ್ದಾರ, ಓಡ್ತೀಯ ಅಂದಂಗ ಆಯ್ತು ನಿಮ್ಗೆ? ಇಲ್ಲ, ನಡೆಯಕ್ಕೆ ಆಗಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ತಿರ್ಗಾಡ್ತಾ ಇದ್ದೀನಿ. ಅದು ಸಮಸ್ಯೆ ಇತ್ತ? ಆರೋಗ್ಯ ಸಮಸ್ಯೆ. ಹಾರ್ಟ್ ಆಪರೇಷನ್ ಮಾಡ್ಬೇಕು ಅಂತಲೇ ಹೇಳಿದ್ರು ಡಾಕ್ಟರ್ಗಳು. ಸೊ ಸ್ವಾಮಿ ಏನ್ ಹೇಳಿದ್ರು? ಬೇಡ ಅಂತ ಹೇಳಿದ್ರು. ಕಟ್ಲೆಗ್ ಬಾ, ಪೂಜೆಗೆ ಬಂದು ಹೋಗು, ನಡ್ಕೊಂಡು ನೀನು
ಕ್ಲಿಯರ್ ಆಗುತ್ತೆ ಅಂತೇಳಿ ಅದೇ ತರ ಕ್ಲಿಯರ್ ಆಯ್ತು. ತಿರ್ಗ ಮತ್ತೆ ಚೆಕಪ್ ಹೋಯ್ತೀನಿ, ಏನೂ ಆಗಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಬಂದಿದೆ. ನಿಮಗೆ ಸಾಕಷ್ಟು ಒಳ್ಳೇದು ಮಾಡ್ಯಾರ, ಮಾಡ್ತಾನೆ ಇದ್ದಾರೆ, ಮಾಡ್ತಲೇ ಇದೆ. ಅದಕ್ಕೋಸ್ಕರ ಸ್ವಾಮಿ ಸೇವೆ ಮಾಡ್ತಲೇ ಇದ್ದೀನಿ. ಈಗ ಯಾರಿಗ್ ಬೇಕಾದ್ರೂ ಹೇಳ್ಬೋದಾ ಇಲ್ಲಿ ಬನ್ನಿ ಒಳ್ಳೇದಾಗತ್ತೆ ಅಂತ? ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಆಯ್ತು ಸರ್, ಥ್ಯಾಂಕ್ ಯು. ಸ್ವಾಮಿ ನಿಮ್ದು ಯಾವ ಊರು? ಕಂಪರಡಿ ಸ್ವಾಮಿ. ಇದೇ ಊರಾ? ಇದೆ ಅಂದ್ರೆ ನೀವು ಯಾವಾಗಿಂದ ನಡ್ಕೊಂತಿದ್ದೀರಿ? ಸ್ವಾಮಿ ನಾನು 1970 ಹೆಚ್ಚು ಕಮ್ಮಿ ನಾನು ಒಂದು 40 ವರ್ಷದಿಂದ ನೋಡಿ ಸ್ವಾಮಿ. 40 ವರ್ಷದಲ್ಲಿ ನಿಮ್ಗೆ ಆದ ಅನುಭವಗಳು ಅಂದ್ರೆ ನಂಬಕ್ ಆಗ್ದಂತವ್ ಆಗಿರೋದು ಏನಾರು ಇದೆಯಾ? ಆಗಿದ್ ಬುದ್ಧಿ ಏನ್ ಹೇಳ್ಬೋದು ನೀವು ಆ ತರ ಇದ್ರೆ? ಆ ತರ ಅಂತ ಅಂದ್ರೆ ಇಲ್ಲಿ ಎಂತ ಪ್ರಾಣ ಹೋದ ಉಳ್ಕೊಂಡು ಹಾ ಜೀವ ಹೋಗಿ ತಂದು ತೋಳ್ಗೈಲಿ ಹಾಕೊಂಡು ಉಳ್ಕೊಂಡು ಹೋಗ್ಬಿದ್ದಿ ಅಂತವೆಲ್ಲ ಘಟನೆ ಆಗಿವೆ. ಅದಲ್ದಲ್ಲೇ ಬೇರೆ ನಿಮ್ ಜೀವನದಲ್ಲಿ ಏನಾಗಿದೆ ಪವಾಡ ಅಂತ? ನಮ್ ಜೀವನದಲ್ಲಿ ಒಂದ್ಸಲ ಏನಾಗ್ಬಿಟ್ಟು ಬುದ್ಧಿ, ಹೇಳಿ ಇಲ್ಲೇ ದೇವಸ್ಥಾನ ಮುಂದ್ಗಡೆ ಈ ಈಶಾನ್ಯ ಮೂಲ ಕೊಪ್ಪಳ ಇತ್ತು ನಮ್ದು. ಅಲ್ಲೇ ಏನಾಗ್ಬಿಡ್ತು, ನಮ್ಮ ಗೊಬ್ಬರ ಹಾಕೊಂಡಿದ್ದು ಅದ್ರಕ್ಕೆ. ಹಾಗೆ ಏನ್ಬಿಟ್ಟು ಹಿಂಗೆ ಗಾಡಿ ಹೊಡಿ ಹೋಗ್ಬಿದ್ದಿ ಹಿಂದೆ. ಅವಾಗ ಒಂದು ಹಾವು ಕಡ್ದಾಕ್ಬಿಟ್ಟೆ ಸ್ವಾಮಿ. ಕಡ್ದಾಯ್ತಿ ಮಾಡ್ಬಿಟ್ಟೆ. ಅದು ಮನೆ ತಗೋ ಹೋದ್ರು ಹುಡಿಕೊಂಬರೋದು ಇಲ್ಲಿ ನಾಗನಹಳ್ಳಿ ಅಂತ ಹಿರಿಸೇ ಹೋಗ್ಲಿ, ಅಲ್ಲಿಗೆ ಹೋದ್ರು ಬಂದಂಗೆ ಕನಸಿನಲ್ಲಿ ಹಂಗಾಗ್ಬಿಡ್ತು. ಆಗ ಏನ್ ಮಾಡಿದ ಈ ಶೇಖರ ಸ್ವಾಮಿಯಾರ ಅಪ್ಪಾಜಿ ಆಗ ಸ್ವಾಮಿಯಾರು ಗೌರಂಗ ಸ್ವಾಮಿ ಅಂತವ ಅವ್ರು ಇದ್ದಾಗ ಏನ್ ಮಾಡ್ರು ನಾವ್ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು ನನ್ ನಿದ್ದೆ ಬರ್ತಿರೋ ಸ್ವಾಮಿ. ಜೀಮಿ ಎಡೆ ಮುಟ್ಬಿಟ್ಟು ಇಷ್ಟುದ್ದ ಬಿಟ್ಟು ಕಡ್ದಾಕ್ಬಿಟ್ಟಿದ್ದಿ. ಬಾಲ ಮಾತ್ರ ತುಂಬಿದ್ದೆ ಗೊಬ್ಬರದೊಳಕಿ. ಅಷ್ಟಾಗಿ ಆಮೇಲೆ ಏನ್ ಮಾಡಿದ್, ನನ್ಗೆ ಇದೇ ದೇವಸ್ಥಾನ ಹಳೇದಿತ್ತು, ಇದ್ರೊಳಗೆ ಮಂಡಲ ಹಾಕಿರು ಸುಬ್ಬುದಿ. 21 ದಿವಸ ಆಚೆಗೆ ಬರಂಗಿಲ್ಲ, ಇಲ್ಲೇ ಇದ್ಬಿಟ್ರಿ, ಇದ್ರೊಳಗೆ ಇದ್ದಿ. ಇದ್ರೊಳಗೆ ಇದ್ರೆ ಏನು ಸಪ್ನಕ್ ಬರ್ತಾರಲ್ಲ, ಅವು ಏನು ಕಾಣಿಸ್ಕೊಂತಾರಲ್ಲ. ಆಚೆ ಹೋದ್ರೆ ಬರೋದು ಇಲ್ಲೇ ಸ್ವಲ್ಪ ದೂರ ಅಂದ್ರೆ ಒಂದು 100 ಮೀಟರ್ ಅಲ್ಲಿ ಕಡ್ದಾಕಿದ್ ನಾನಷ್ಟೇ. ಅಂದ್ರೆ ಕಡಿಬೇಕು ಅಂತ ಅಲ್ಲ, ಗೊಬ್ಬರ ನಡೀತು. ಆಮೇಲೆ ಇದೇ ಗೌರಂಗ ಸ್ವಾಮಿಯವರು 21 ದಿವಸ ಇದ್ರೊಳಗೆ ಇಟ್ಟು ನಾವು ಮಂಡಲ ಹಾಕಿ ಆಚೆ ಕಡೆ ಬರಂಗಿಲ್ಲ. ಸಾಯಂಕಾಲ 6 ಗಂಟೆ ಆಯ್ತಿದ್ದಂಗೆ ಇದ್ರೊಳಗೆ ಹಾಕಿಬಿಟ್ಟು ಬಾಗಿಲು ಹಾಕೊಂಡು ಹೋಗೋರು. ಯಾರು ಇರ್ತಿರಲ್ಲಿ ಮನೆ ಕಣಿವಿ. ಇದ್ರೊಳಗೆ ಮನೆ ಕಣ್ ಸ್ವರ್ಗ ನಿದ್ದೆ ಮಾಡಿವೆ, ಯಾವಿಂದು ಇಲ್ಲ. ಆಮೇಲೆ 21 ದಿವಸ ಆದ್ಮೇಲೆ ಕೆರೆ ಇಲ್ಲಿಗೆ ಪಾಣಿಕೆರೆ ಅಂತ ಐತೆ, ಅಲ್ಲಿ ಕರ್ಕೊಂಡೋಗಿ ಆ ಒಂದು ಬಾವಿಲಿ ಎಲ್ಲ ಸ್ನಾನ ಮಾಡಿಸಿ, ಏನೋ ಗೋಧಿ ಹಿಟ್ಟಲ್ಲಿ ಏನೋ ಸರ್ಪನಂಗೆ ಮಾಡಿ ಏನ್ ಮಾಡಿರೋ ಅವ್ರ ಕೈ ಶಾಂತಿ ಮಾಡಿರು. ನಿಂಬೆ ಹಣ್ಣು ಇಕ್ಕಿ 2 ಸರ್ಪ ಬಿಟ್ಟು ಮಧ್ಯಕ್ಕೆ ನಾನು ಕೂರ್ಸಿ ಕರೆ ಬಟ್ಟೆ ಎಲ್ಲ ಸುಟ್ಟ ಹಾಕಿ ಏನೋ ಮಾಡಿರು. ಅಲ್ಲಿಂದ ಇಲ್ಲಿ ನನ್ಗೆ ಏನು ತೊಂದಿರೋ ಬುದ್ಧಿ ಚೆನ್ನಾಗಿದೆ. 100 ನಂಬಿಕೆ ಐತಿ. ನಾನು ಅವತ್ತಿಂದಲೂ ಭಜನೆ ಮಾಡಕ್ ಬರ್ತೀನಿ. ನನ್ನ ಬಾಯಿ ನಾನೇನು ವಿದ್ಯಾವಂತ ಅಲ್ಲ, ವಿದ್ಯಾವಂತ ಆದಷ್ಟು ನನಗೆ ಬಾಯಿ ಬಂದು ಭಗವಂತ ಹೆಂಗ್ ಕೊಡ್ತಾನೆ ಆಡ್ಕೊಂಡು ನೆಮ್ಕೊಂಡು ಹೋಗ್ತಾ ಇದ್ದೀನಿ. ಇಂಥವ್ ಹೇಳಿದೆ ನಾನು ನೋಡಿದ ಮಟ್ಟಿಗೆ ಭಗವಂತ ಅವನೇ ಅಂತ ನೆಮ್ಕೊಂಬಿಟ್ಟಿದ್ವಿ. ಯಾರು ಹೆಂಗಾರ ಅಂತ ಕೇಳಿ ಭಗವಂತ ಇಲ್ಲಿ ನಿಜವಾಗಿ ಅವನೇ ಅಂತ. ನಮಸ್ಕಾರ. ಯಾವ ನಮ್ದು ಜಿ ಮಲೆನಹಳ್ಳಿ ಯಾವಾಗಿಂದ ಇಲ್ಲಿ ಬರ್ತಿರೋದು? 2.5 ವರ್ಷ ಆಯ್ತು ಸರ್. ನಮ್ಮ ಮಕ್ಕಳಿಗೆ ಭಾರಿ ತೊಂದರೆ ಆಗಿತ್ತು. ಭಾರಿ ತೊಂದರೆ ಆಗಿ ಬರೇ ಒಂದು ನಿಂಬೆಹಣ್ಣು ಫಲದಿಂದ ಭಾರಿ ಅಂದ್ರೆ ಏನಾಗಿತ್ತು ಅಂತದ್ದು? ಅಂತ ಕಷ್ಟವೇ ಆಗಿತ್ತು. ತೊಂದರೆ ಅಂದ್ರೆ ಭಯಂಕರ ತೊಂದರೆ ನಮ್ಮ ಮಕ್ಕಳಿಗೆ. ಇಲ್ಲಿ ಕುಂತ್ಕೊಂಡ್ರೆ ಇಲ್ಲಿ ನಿಲ್ತಿರ್ಲಿಲ್ಲ, ಕಿರ್ಚ್ಕೊಂಡು ಓಡೋರು. ಗಾಡಿ ಸಂಬಂಧ ಏನೋ ಆಗಿದೆ. ಏನೋ ಒಂದು ಅದೆಂತದ್ದು ಗೊತ್ತಿಲ್ಲ. ಆ ಟೈಪ್ ಆಗಿದ್ಮೇಲೆ ಸ್ವಾಮಿಯರ್ ನನ್ಗಿರ್ಲಿ ಅಂತ ವಹಿಸ್ಕೊಂಡ್ರು. ಒಪ್ಕೊಂಡ ಮೇಲೆ ಬರೇ ಒಂದು ನಿಂಬೆಹಣ್ಣು ಫಲದಲ್ಲೇ ನಮ್ಮ ಮಕ್ಕಳಿಗೆ ಹುಷಾರ್ ಮಾಡಿರು. ಖರ್ಚಂತ ಏನೋ ಮಾಡಿಸಿಲ್ಲ, ದುಡ್ಡು ಅಷ್ಟನ್ನಿ ಇಷ್ಟನ್ನಿ ಮಾಡಿಸಿ ಏನಿಲ್ಲ. ನಾನೊಂದು ಕಾಯ್ಕ ಮಾಡ್ತೀನಿ, ಆ ಕಾಯ್ಕ ಮಾಡ್ಕೊಂಡು ಹೋಗ್ತೀನಿ, ನನ್ನ ಮಕ್ಕಳಿಗೆ ಒಳ್ಳೇದ್ ಮಾಡ್ಕೊಡಪ್ಪ ಅಂತ ಕೇಳ್ಕೊಂಡೆ. ಖರ್ಚು ಇಲ್ದಂಗೆ ಒಳ್ಳೇದಾಯ್ತು ಅಂತೀರಿ? ಆಗಿದೆ, ಖರ್ಚು ಇಲ್ದಂಗೆ ಒಳ್ಳೇದಾಗಿದೆ. ಒಳ್ಳೆ ಕಡೆ ಸ್ಥಾನ ಕೊಟ್ರು ಮಕ್ಕಳಿಗೆ, ಒಳ್ಳೆ ಕಡೆ ಮದುವೆ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಹೇಳ್ತಾ ಬಂದ್ರು ಅವ್ರೆ? ಹೇಳಿದ್ದಾರೆ. ಹಂಗೆ ಆಗಿದೆ ನಂದು. ಇವತ್ತು ನಾನು ಹೊಸ್ಕೊಂಡ್ ಮನೆಗಿದ್ದೀನಿ ಅಂದ್ರೆ ಯಾವ ಕಡೆ ಇಲ್ಲ ಅಂದ್ರೆ ಒಬ್ರು ಒಂದ್ ಫೋನ್ ಮಾಡ್ತಾರೆ ನನಗೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿ. ಅಡಿಗೆ ಕಲ್ತ್ಬಿಟ್ಟಿದೀವಿ ಒಂದು ನಾವು ಭಟ್ರು. ಯಪ್ಪ ಹಿಂಗ ಆಯ್ತು ನನ್ನ ಪರಿಸ್ಥಿತಿ, ಏನಿಲ್ಲ ಅಂದ್ರೆ ಫೋನ್ ಬರುತ್ತೆ, ಆರ್ಡರ್ ಬರುತ್ತೆ. 100 ನಂಬೋದು. 100ಕ್ಕಲ್ಲ, ನನ್ನ ಜೀವಮಾನ ಇರತಕ್ಕ ನಾವು ನೆಮ್ಮದಯ ಪರಮಾತ್ಮನೇ ಅವರೇ ನನಗೆ ತಾಯಿ ತಂದೆ. ಆ ಟೈಪೇ ನಾವಿರೋದು. ನನ್ನ ಮಕ್ಕಳಿಗೆ, ನನ್ನ ಮನೆಗೆ ನನ್ಗೆ ಅನುಕೂಲ ಕೊಟ್ಟಿದ್ದಾರೆ. ಈಗ ಚೆನ್ನಾಗಿ ಅನುಕೂಲ ಕೊಟ್ಟಿದ್ದಾರೆ. ಈಗ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ. ಏನೇ ಬಂದ್ರು ನಮಗೆ ಇಲ್ಲಿ ಬರ್ತೀವಿ, ಕೇಳ್ಕೇತೀವಿ. ಪ್ರತಿ ಅಮಾವಾಸ್ಯಲ್ಲಿ ಅಡುಗೆ ಮಾಡ್ತೀವಿ, ಕಾರ್ತಿಕದಲ್ಲಿ ಮಾಡ್ತೀವಿ, ಇನ್ನು ಶಿವರಾತ್ರಿಲಿ ಮಾಡ್ತೀವಿ. ಭಕ್ತಾದಿಗಳಿಗೆ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀವಿ. ಇಲ್ಲಿ ಓಡಾಡ್ಕೊಂಡು ಭಗವಂತನ ಸೇವೆ ಮಾಡ್ಕೊಂಡು ಚೆನ್ನಾಗಿದ್ದೀವಿ.
ಅಂದ್ರೆ ಈ ಕಷ್ಟ ಯಾರಿಗೂ ಬರಬಾರ್ದು ಅಂತ ಕಷ್ಟವನ್ನು ಹೊಡ್ಕೊಂಬಿಟ್ಟಿದ್ದಾರೆ. ಅಂತ ಎಲ್ಲಾ ಕಷ್ಟ ಕಳೆದಿದ್ದು ಪರಮಾತ್ಮ ಇವ್ರೆ. ದೇವ್ರೆ ಭಗವಂತನೇ ಏನೊಂದ್ ಮಾಡಕ್ ಇವತ್ತು ಅವ್ನು ಇಲ್ದಲ್ಲ ನಾವು ಆಚೆ ಕಾಲಿಕ್ಕಲ್ಲ. ನಮ್ಮ ಮಕ್ಳಿಗೆ ಹಿಂಗ್ ಓದ್ಬೇಕು, ನಡಿಯಮ್ಮ ನಾನು ಇದನ್ನ ಎಕ್ಸಾಮ್ ಈ ದುಡ್ಡಿಂದೆಲ್ಲ ಏನಿಲ್ಲ ಇಲ್ಲಿ. ಇಲ್ಲ ಈಗ 501 1001 ಈ ತರದ್ ಯಾವ್ದು ಏನು ಕೇಳಿಲ್ಲ ಸ್ವಾಮಿ, ಯಾರಿಗೂ ತೊಂದ್ರೆ ಇಲ್ಲ, ಯಾರನ್ನೂ ಕೇಳಿಲ್ಲ. ಬರೀ ಒಂದ್ ನಿಂಬೆ ಹಣ್ಣಲ್ಲಿ ಕೆಲಸ ಆಗುತ್ತೆ. ನಿಂಬೆ ಹಣ್ಣಲ್ಲಿ ನಡೆದಿರೋದು. ಯಾಕಂದ್ರೆ ಇವತ್ತು ದೇವಸ್ಥಾನಗಳನ್ನ ಬಂಡವಾಳ ಮಾಡ್ಕೊಂಡಿದ್ದಾರೆ, ವ್ಯಾಪಾರ ಕ್ಷೇತ್ರ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅದಿಲ್ಲ ಸ್ವಾಮಿ. ಅದು ಜನಕ್ಕೆ ಗೊತ್ತಾಗ್ಬೇಕು. ಇದು ಈ ಕ್ಷೇತ್ರದಲ್ಲಿ ಮಾತ್ರ ₹1 ನಮ್ಮನ್ ಕೇಳಿಲ್ಲ. ಸ್ವಾಮಿಯವ್ರುವೆ ನಾನು ಇದೀನ್ ಕಣ ನಡಿಯ ಮುಂದೆ, ನೀನ್ ಏನ್ ಬೇಕು ನಾ ಅಕ್ಕಿ ಕಾಳು ಒಂದ್ ನಿಂಬೆಹಣ್ಣು ಕೊಟ್ಟರದ್ ಬಿಟ್ರೆ ನಮ್ಗೇನು 10,000 ತಾಂಬ 5,000 ತಾಂಬ ಅಂತ ಯಾವತ್ತೂ ಹೇಳಿಲ್ಲ ಭಗವಂತ. ಅಲ್ಲ, ಕಷ್ಟದಲ್ಲಿರೋರ್ಗೆ ಅದು ಇದು ಮಾಡಿಸಿ ಇನ್ನೂ ಕಷ್ಟ ಕೊಡ್ತಾರಲ್ಲ, ಅದೇ ಇದ್ರಲ್ಲಿ 100% ಸತ್ಯ. ಇದು ಈ ಮೊದಲೇ ಹಿಂಬೆ ಹಣ್ಣಲ್ಲಿ ಸತ್ಯ ಇರೋದು ನಮ್ ಸ್ವಾಮಿಗೆ ಇರೋದನ್ನ ಮೊದ್ಲೇ ಹೇಳಿಬಿಡ್ತಾರೆ. ಹಿಂಗೈತ್ ಕಣೋ ಎಚ್ಚರಿಕೆ, ಹಿಂಗೈತೆ ಬಗೆಹರಿಸಿ ಕೇಳಿ, ನಾನು ಫಲ ಕೊಡ್ತೀನಿ. ಇಷ್ಟೇ ಇಲ್ಲಿ ಹೇಳೋದು. ಒಂದು ಶಂಕೆ ನೀರು ಅಂತ ಹಾಕ್ಸ್ತಾರೆ, ಒಂದು ಬಿಂಗೆ ನೀರು ಹಾಕ್ಸ್ತಾರೆ ಸ್ವಾಮಿಯವ್ರು ಅಷ್ಟೇ. ಅಲ್ಲಿ ಅವ್ರು ಏನು ಅರಿಕೆ ಮಾಡ್ಕೊಂಡಿರ್ತಾರೆ ಅದನ್ನ ಪಾಲಿಸ್ಕೊಂಡು ಹೋಗೋದು ಅಷ್ಟೇ ಜನದ್ದು. ಇದುವರೆಗೂ ನಾವು 2.5 ವರ್ಷ ಆಯ್ತೆ ಅವ್ರ ಮಾತಿಗೆ ನಾವು ತಪ್ಪಿಲ್ಲ, ಅವರು ನಮ್ಮನ್ನು ಕೈ ಬಿಟ್ಟಿಲ್ಲ. ಜಾತ್ರೆಗಳು ಚೆನ್ನಾಗಿ ಮಹೋತ್ಸವ ಚೆನ್ನಾಗಿ ಮಾಡ್ತೀವಿ, ಅಂದಾಮ್ದ ವಿಚಾರದಲ್ಲೂ ಹಿಂಗಲ್ಲ ಹಿಂಗೆ ಮಾಡಿದ್ದು ಗುರುಗಳು ಕೇಳ್ತೀವಿ. ಹಿಂಗೈತೆ ಗುರು, ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಆಗಿದೆ.